ಎಂಥ ಒಂದು ಸ್ಟ್ರೈಕ್ ಮಾಡುವಂಥ ಕೆಲಸವನ್ನು ಮೊದಲು ಎಚ್ಚರದಿಂದಿದ್ದಾರೆ. ಅಧಿಕಾರ ಕಳ್ಕೊಂಡಿದ್ದಾರೆ ನಮ್ಮ BJPಗರು. ಮೇಲೆ ನಮ್ಮ ವಿಜಯೇಂದ್ರ ಅವರಿಗೆ ಸ್ವತಃ ಅವರ ಪಕ್ಷದಲ್ಲಿಯೇ ಅವರು ಸನ್ಮಿತ್ರರು ಅವ್ರಿಗೆ ತೊಂದರೆ ಕೊಡೋದನ್ನು ನೆನಪಿಸ್ಕೊಂಡಾಗ ಅವ್ರಿಗೆ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಬೇಕಾಗಿದೆ. ಇವತ್ತು ಆ ದಿಶೆಯಲ್ಲಿ ಮಾಡ್ತಾ ಇದ್ದಾರೆ. ಹಂಗಂತೇಳಿ ಇವರು ಹಿಂದಿನ ಸರ್ಕಾರ ಇವರು ಆಡಳಿತದಲ್ಲೆಲ್ಲ ಪರ್ಫೆಕ್ಟ್ ಇತ್ತು ಅಂತಲ್ಲ. ಕೋವಿಡ್ದಂತೆ ನಮ್ಮದು ಎಕ್ಸಾಂಪಲ್ ಅದ. ಕೋವಿಡ್ ಸಂದರ್ಭದಲ್ಲಿ ಸ್ವತಃ ಇವರು ತಂದೆಯವರ ಯಡಿಯೂರಪ್ಪನವರು ಯಾವ ರೀತಿಯಾಗಿ ಕೋವಿಡನ್ನು ಬಳಸ್ಕೊಂಡ್ರು, ಮತ್ತು ಅಲ್ಲಿಯ ಈ ಡಾಕ್ಟರ್ ಸುಧಾಕರ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಯಾವ ರೀತಿಯಾಗಿ ಅಲ್ಲಿ ಗಂಟು ಮಾಡಿದ್ರು ಅನ್ನೋದು ಇದು ಡಿ ಕುನಾ ಅವರ ಆಯೋಗ ಇವತ್ತು ಒಂದೊಂದು ಹೊರಗೆ ಹಾಕ್ತಾಯಿದೆ. ಅಂದ್ರೆ ನಾನು ಹೇಳಬೇಕಾಗಿದ್ದು ಇಷ್ಟ, ಇವರು ಪ್ರತಿಭಟನೆ ಮಾಡೋದು ಯೋಗ್ಯ ಮಾಡಬೇಕಾಗಿತ್ತು. ವಿರೋಧ ಪಕ್ಷವಾಗಿ ಇನ್ನೂ ಜೋರಾಗಿ ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಇನ್ನೂ ಜೋರ ಆಗ್ಬೇಕು, ಎಲ್ಲ ಒಕ್ಕಟ್ಟಾಗಿ ಮಾಡಿದ್ರೆ ಇನ್ನೂ ಇಫೆಕ್ಟಿವ್ ಇರ್ತದೆ. ಯಾಕೆ ತಪ್ಪಾಗಿದ್ದಾನೆ ಇದು ಇಲ್ಲಂತಲ್ಲ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇರಲಿ ಮತ್ತಾರು ಇರಲಿ, ಆ ತಪ್ಪಾಗಿತ್ತು ಸತ್ಯದ. ಯಾಕೆ ಇದಕ್ಕೆ ಕಾರಣ ಅಂತಂದರೆ ಸರ್ಕಾರ ಲಕ್ಷ್ಯ ಕೊಟ್ಟು ಈ ಒಂದು ಆಡಳಿತ ಮೇಲೆ ಗಮನ ಹರಿಸಿದ್ರೆ, ಹೌದಪ್ಪ ಸರ್ಕಾರಿ ದವಾಖಾನೆಯಲ್ಲಿ ಈ ಒಂದು ಬಾಣಂತಿಂತನಾಗಲಿ ಮತ್ತಾವುದು ಹೋಗಲಿ ಇನ್ನುಳಿದೇನೋ ಒಂದಿಷ್ಟು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯ ವಾತಾವರಣ ಇತ್ತಪ್ಪ ಅಂದರೆ ಈ ಮಾತುಗಳು ಬರ್ತಾ ಇರಲಿಲ್ಲ. ಇವು ಟೀಕೆಗಳು ಮೇಲೆ ಬರ್ತಾ ಇರ್ತಾವೆ. ಸರ್ಕಾರಗಳು ನಮ್ಮ ಮೈಗೆ ಹಚ್ಕೊಳ್ಳೋದು ಹಂಗೆ ಮುಂದೆ ಹೋಗ್ತಾನೆ ಇರ್ತಾವೆ. ಆ ದಿಶೆಯಲ್ಲಿ ಈ ಸಲ ಮಾತ್ರ ಸ್ವಲ್ಪ ಹೆಚ್ಚಾದ ತಕ್ಷಣ ಅದರಲ್ಲೂ ವಿರೋಧ ಪಕ್ಷವಾಗಿ BJP ಇರೋದ್ರಿಂದ ಅವಾಜು ಮಾತ್ರ ಕೇಳಿ ಬರಲಿಕ್ಕತ್ತದ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಇವ್ರನ್ನ ಏನಪ್ಪ ಈ ಭ್ರಷ್ಟ ವ್ಯವಸ್ಥೆನ ಬಂದ್ ಮಾಡುವಲ್ಲ ಅನ್ನೋದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇವ್ರ ಹಿಂದಿನ ಇತಿಹಾಸ ಏನದಪ್ಪ, ಚರಿತ್ರೆ ಏನದಪ್ಪ ಅಂದ್ರೆ ಆ ಪ್ರಾಮಾಣಿಕತೆ ಅಲ್ಲಿ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಈಗಿನ ಈ ಪ್ರತಿಭಟನೆ ಏನದ, ಈಗ ವಿಜೇಂದ್ರ ಅವರು ತಾವು ಮೇಲೆ ಹೇಳೋದಕ್ಕೆ ತಮ್ಮ ವ್ಯಕ್ತಿತ್ವ ತೋರಿಸೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಮಾಡಲಿ, ಯಾಕಂದರೆ ಯಾರಾದರೂ ಪ್ರಯತ್ನ ಮಾಡೋರಲ್ಲ, ತಮ್ಮ ಅಧಿಕಾರಕ್ಕಾಗಲಿ ಮತ್ತದಕ್ಕಾಗಲಿ ಅವ್ರ ಉದ್ಯೋಗನ ಇವತ್ತು ಏನಪ್ಪ ಅಂದ್ರೆ ಸರ್ಕಾರದ ಕೆಲಸಗಳು ಎಲ್ಲಿ ಆಗಿಲ್ಲ ಏನಾಗಿಲ್ಲ ಪ್ರತಿಭಟನೆ ಮಾಡಿ ತೋರಿಸೋದು, ಜನರಿಗೆ ತಿಳಿಸುವಂಥದ್ದು. ಜೊತೆಗೆ 2020 ತಮ್ಮ ಸರ್ಕಾರಕ್ಕೆ ಒಂದು ಅನುಕೂಲ ಮಾಡುವ ಒಂದು ವಿಚಾರದಲ್ಲೇ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟು ನಿಜ ಅದ. ಅದಕ್ಕೆ ಇವತ್ತು ಈ ಒಂದು ಪ್ರತಿಭಟನೆ ಎಷ್ಟು ಮಟ್ಟಿಗೆ ಸರ್ಕಾರ ಮೇಲೆ ಇಫೆಕ್ಟ್ ಆಗ್ತದೆ ಅಂದು ಅಧಿಕಾರಿಗಳನ್ನಂತೂ ಎನ್ಕ್ವೈರಿ ಹಾಕಬೇಕು, FIR ಹಿಡಿಬೇಕು. ಎಲ್ಲಿನಾಗಿದೆ ಎಷ್ಟು FIR ಹಿಡಿದಷ್ಟಲ್ಲ, ತನಿಖೆ ಆಗಬೇಕು. ಜೋರ್ದಾರಾಗೆ ತನಿಖೆ ಆಗಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷಣ ಆಗಬೇಕು. ಜೊತೆ ಅವ್ರು ಇವತ್ತೇನು ಬೇಡಿಕೆ ಇಡ್ತಾ ಇದ್ದಾರೆ ಅಂದ್ರೆ ನಮ್ಮ BJPಗರು, ಅದರಲ್ಲೂ ಮುಖ್ಯವಾಗಿ ವಿಜೇಂದ್ರ ಅವರು, ದಿನೇಶ್ ಗುಂಡೂರಾವ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೌದು, ಇದಕ್ಕೆಲ್ಲ ಮೂವರು ಅಧಿಕಾರಿಗಳನ್ನ ಇನ್ನುಳಿದವರು ಶಿಕ್ಷೆ ಕೊಟ್ಟರಲ್ಲ, ಮೂಲದ ಸಂಬಂಧಿಸಿದ ಆರೋಗ್ಯ ಮಿನಿಸ್ಟರ್ನ ರಿಸೈನ್ ಮಾಡಬೇಕಾದಲ್ಲ ಅಂತ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಅದು ಒಂದು ರೀತಿ ಯೋಗ್ಯವಾದ ಮಾತಲ್ಲ, ಇಲ್ಲಂತಲ್ಲ, ತಪ್ಪಲ್ಲ ಅಂತಲ್ಲ. ಯಾಕಪ್ಪ ಅಂತಂದ್ರೆ ಎಷ್ಟು ಜನ ಹೆಣ್ಮಕ್ಳು ತಿಳ್ಕೊಂಡಿದ್ದಾರೆ. 327 ಪ್ಲಸ್ ಈಗಷ್ಟು ಎಲ್ಲ ತೊಗೊಂಡು ಒಂದು 400 ಸಮೀಪ ಆಗ್ತದೆ. ಇಷ್ಟೆಲ್ಲ ಆದಾಗ ಇವ್ರು ಏನು ಮಾಡ್ತಾಯಿದ್ರು ದಿನೇಶ್ ಗುಂಡೂರಾವ್ ಸ್ವಲ್ಪ ರಿಸಲ್ಟ್ ಬಂದಾಗನ ಗೊತ್ತಾದಾಗನ ಇದು ಬೆನ್ನತ್ತಿ ಇದನ್ನು ನಿಲ್ಲಿಸ್ಬೇಕಾಗಿತ್ತಲ್ಲ ಅನ್ನುವಂಥ ಸ್ವತಃ ಅವರ ಪಕ್ಷದಲ್ಲಿ ಅನೇಕ ಜನ ಮಾತಾಡೋದನ್ನು ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಇದು ಜೀವ ಮತ್ತೊಂದು ತಾಯಿ ಆಗುವಲ್ಲಿ ಆಗುತ್ತಿರುವಂಥ ಈ ಸಂದರ್ಭದಲ್ಲೇ ಇಂಥ ಘಟನೆಗಳು ಆಗಬಾರದು ಅನ್ನೋದು. ಯಾಕಂದರೆ